श्रीगुरुभ्यो नमः हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्य साधकः। ಹರೇ ಶ್ರೀನಿವಾಸ. ಪವನ ವಿಜಯತೆ ಬ್ರಹ್ಮ ಜಿಜ್ಞಾಸಾ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಮ್ಮ 5ನೇ ಸಂಚಿಕೆ. ಈ ಕಾರ್ಯಕ್ರಮದಲ್ಲಿ ಜಿಜ್ಞಾಸುಗಳ ಪ್ರಶ್ನೆಗಳನ್ನು ತಗೊಂಡು ಚರ್ಚೆ ಮಾಡ್ತೀವಿ. ಈಗಾಗಲೇ ನಮ್ಮ ಹಿಂದಿನ ಸಂಚಿಕೆಗಳನ್ನು ನೋಡಿ ನಿಮಗೂ ಇದರಲ್ಲಿ ಆಸಕ್ತಿ ಉಂಟಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಗುರುಗಳೇ, ಹಿಂದಿನ ಸಂಚಿಕೆಯಲ್ಲಿ ನೀವು ತಿಳಿಸ್ಕೊಡ್ತಾ ಇದ್ರಿ ಮಧ್ವರಾಯರ ಮಹಿಮೆಯನ್ನು. ನಮ್ಗೆ ಜೀವೋತ್ತಮರು ಗುರುಗಳಾಗಿ ಬಂದಿರೋದು ನಮ್ಮ ಕೋಟಿ ಕೋಟಿ ಜನ್ಮದ ಪುಣ್ಯ. ಮತ್ತೆ ಮಧ್ವಾಚಾರ್ಯರು ಹೇಗೆ ವೇದವ್ಯಾಸ ದೇವರ ಮಹಿಮೆಯನ್ನು ತಿಳಿಸ್ಕೊಟ್ರು. ವೇದವ್ಯಾಸ ದೇವರು ವೇದಗಳ ವಿಭಾಗ ಮಾಡಿದ್ದಾಗ್ಲಿ, 18 ಪುರಾಣಗಳ ರಚನೆ ಮಾಡಿದ್ದಾಗ್ಲಿ, ಮಹಾಭಾರತ ಇದೆಲ್ಲ ಕೊಟ್ಟಿದ್ದು, ಬ್ರಹ್ಮಸೂತ್ರಗಳನ್ನು ಕೊಟ್ಟಿದ್ದು, ಮತ್ತೆ ಇದರಲ್ಲಿ ಅನಂತ ವಿಷಯಗಳು, ಯಾವುದೇ ಒಂದು ಎಲ್ಲ ನೂರಾರು ನದಿಗಳು, ಸಾವಿರಾರು ನದಿಗಳು, ಪರ್ವತಗಳು, ಎಲ್ಲ ಲೋಕಗಳು, ಗ್ರಹಗಳು, ಇದೆಲ್ಲದರ ಬಗ್ಗೆ ಇವತ್ತಿನ ಆಧುನಿಕ ಸೈನ್ಸ್ ಏನ್ ಹೇಳತ್ತೋ, ಮಾಡರ್ನ್ ಸೈನ್ಸ್, ಅದರದ್ದು ಎಲ್ಲ ಎಷ್ಟೊಂದು ವಿಷಯಗಳನ್ನು ತಿಳಿಸ್ಕೊಟ್ಟು, ಆಸ್ಟ್ರಾಲಜಿ, ಆಸ್ಟ್ರಾನಮಿ, ಜಿಯೋಗ್ರಫಿ, ಹಿಸ್ಟ್ರಿ ಎಲ್ಲ ಅವರು ಮುಗ್ದಿರೋ ವಿಷಯನೇ ಇಲ್ಲ ಆ ತರ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ವೇದವ್ಯಾಸ ದೇವರನ್ನೇ ಸಮಾಜ ಮರೆಯೋಂಗ್ ಆಗೋಯ್ತು, ಯಾಕೆಂದ್ರೆ ಬೇರೆ ಯಾವ ಗುರುಗಳು ತೋರ್ಸಿರ್ಲಿಲ್ಲ. ಇಂಥ ಗುರುಗಳನ್ನ ಮಧ್ವಾಚಾರ್ಯರು ನಮ್ಗೆಲ್ಲ ಗುರ್ತಿಸಿದ್ದು ಮತ್ತೆ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದು. ಇದೊಂದು ಇದು ಇನ್ಯಾರು ಗುರುಗಳು ಮಾಡಿರ್ಲಿಲ್ಲ. ಮತ್ತೆ ಅವರು ಹರಿರಾತ್ಮ ಭಾಸ್ಕರ ಅಂತ ಕರೆದಿದ್ದು ವೇದವ್ಯಾಸ ದೇವರನ್ನ. ಇದು ಅದೇ ವಾದಿರಾಜರು ಮಧ್ವಾಚಾರ್ಯರನ್ನ ಭಾಸ್ಕರ ಅಂತ, ಮಧ್ವ ಸೂರ್ಯ ಅಂತ ಕರೆದಿದ್ದು. ಇದೆಲ್ಲ ಅಪೂರ್ವವಾದ ವಿಷಯಗಳನ್ನು ತಿಳಿಸ್ಕೊಟ್ರಿ. ಈಗ ವೇದವ್ಯಾಸ ದೇವರನ್ನ ಹೇಗೆ ಇನ್ನೂ ತಿಳ್ಕೊಳ್ಳೋದು ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಈ ಅಮೃತ ಮಥನ ಆದಮೇಲೆ ಎಲ್ಲ ಮೋಹಿನಿ ಅವತಾರ ಇದನ್ನೆಲ್ಲ ನಾವು ಕೇಳ್ತೀವಿ. ಆಮೇಲೆ ಈ ಕಲಿಯುಗದ ಎಲ್ಲ ಆರಂಭ ಆದಾಗ ಎಲ್ಲ ನಾವು ಭಾಗವತದಲ್ಲೆಲ್ಲ ಕೇಳ್ತೀವಿ ಏನೇನಾಯಿತು ಅಂತ. ಮೋಹಿನಿ ಬರೀ ಸುರರಿಗೆ ಮಾತ್ರ ಅಮೃತ ಸಿಗ್ಬೇಕು, ಅಮೃತ ಕಲಶ ಹೆಂಗೆ ರಾಹು ಒಬ್ಬನು ಬಿಟ್ಟು 1000 ವರ್ಷ ತಪಸ್ ಮಾಡಿದ್ರಿಂದ ರಾಹುಗೆ ಅವ್ರ ಬರೀ ಅಮೃತ ಪ್ರಾಶನ, ಆದ್ರೂ ಶಿರಚ್ಛೇದ ಆಗಿ ಅವ್ರಿಗೂ ನವಗ್ರಹದಲ್ಲಿ ಒಂದು ಛಾಯಾಗ್ರಹದ ರೂಪದಲ್ಲಿ ಒಂದು ಸ್ಥಾನ ಸಿಗೋಂಗಾಯ್ತು. ಆಮೇಲೆ ಈ ಕಲಿ ಮಿಥ್ಯಾಜ್ಞಾನ ಮತ್ತೆ ಅಜ್ಞಾನ, ಮಿಥ್ಯಾಜ್ಞಾನ, ಇದು ಸಜ್ಞಾನಕ್ಕೆ ವಿರುದ್ಧ ರೂಪದಲ್ಲಿ ಕಲಿ ಎಲ್ಲರಿಗೂ ಅವನು ಬಾಧಿಸ್ಲಿಕ್ಕೆ ಆರಂಭ ಮಾಡ್ದ. ಇದನ್ನ ವಾದಿರಾಜ ಗುರು ಸಾರ್ವಭೌಮರು ಯಾವ ರೀತಿ ವರ್ಣನೆ ಮಾಡ್ತಾರಂದ್ರೆ, ಒಂದು ಕಪಿ ಇರುತ್ತೆ, ಕಪಿರಪಿಚ ಮದೋನ್ಮತ್ತು, ಅದಕ್ಕೆ ಮದ ಬಂದ್ಬಿಟ್ಟಿದೆ. ಮೊದಲೇ ಕಪಿ, ಚಾಂಚಲ್ಯಕ್ಕೆ ಇದು ಕಪಿ ಪ್ರಸಿದ್ಧ. ಅದು ಮದೋನ್ಮತ್ತು ಅಂದ್ರೆ ಚೆನ್ನಾಗಿ ಮದ್ಯಪಾನ ಆಗಿದೆ. ವೃಶ್ಚಿಕ ಸಂದಷ್ಟ, ಅದಕ್ಕೆ ಚೇಳು ಕಡ್ದಿದೆ. ಮತ್ತೆ ಪಿಶಾಚಗ್ರಸ್ತ, ಅದಕ್ಕೊಂದು ದೆವ್ವ ಅಂತ. ಅಂದ್ರೆ ಈ ಕಪಿ ಅಂದ್ರೆ ಅಜ್ಞಾನದಿಂದ ಮತ್ತೆ ಸಂಸಾರದಲ್ಲೇ ಆಸಕ್ತಿ ಆಗಿರೋ, ಅದರಲ್ಲೇ ವಿಷಯ ಸಮುದ್ರ ಗುರು ಮಗ್ನ ರೂಪಂ ಸದಾ ಅಂತ ಹೇಳ್ದಂಗೆ ಆ ಥರ ಇರೋ ಜೀವರಾಶಿಗಳು. ಅದಕ್ಕೆ ಮದನ್ಮತ್ತು ಅಂದ್ರೆ ಅದಕ್ಕೇನು ಜ್ಞಾನ ಇಲ್ಲ, ನಾನೇ ದೇವರು ಅಂತ ದುಷ್ಟಶಾಸ್ತ್ರಗಳು, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಅದರದ್ದೆಲ್ಲ ಪ್ರಭಾವಗಳು. ವೃಶ್ಚಿಕೇನ ಅದಕ್ಕೆ ವಿಷಪೂರಿತ, ಅಂದ್ರೆ ಬೇರೆ ಬೇರೆ ಕಾಮಕ್ರೋಧಾದಿಗಳಿರ್ಬೋದು, ಅಥವಾ
ಬಹಿರಂಗ ಶತ್ರುಗಳು ಮತ್ತೆ ಅಂತರಂಗ ಶತ್ರುಗಳೆಲ್ಲ ವಿಷ. ಯಾವ್ದ್ಯಾವ್ದು ಅಮೃತಕ್ಕೆ ವಿರುದ್ಧವಾಗಿದೆಯೋ ಅದು. ಇವಾಗ ಸುಧಾಪಾನ ಅಂದ್ರೆ ಅಮೃತ, ಇದು ವೃಶ್ಚಿಕ ಅಂದ್ರೆ ವಿಷ ಬಿಡೋದು. ಆ ಥರ ಅಂದ್ರೆ ಇಲ್ಲಿ ನಾವು ಒಂದು ಕಾಲಬಲ ಅಂತ ಇಟ್ಕೋಬಹುದು. ಇವನು ಅಲ್ಪಜ್ಞ, ಅಲ್ಪಶಕ್ತಿ, ಇವನಿಗೆ ಮತಿ ಇಲ್ಲ. ಮತ್ತೆ ಮದೋನ್ಮತ್ತು ದುಷ್ಟಶಾಸ್ತ್ರಗಳಿಂದ ಇವನ್ಗೆ ಅಹಂಕಾರ ಮಮಕಾರ ಹೆಚ್ಚಾಗಿರೋದು. ಆಮೇಲೆ ಗೌತಮರ ಶಾಪ, ಎಲ್ಲರಿಗೂ ಜ್ಞಾನ, ವೇದಾದಿಗಳಲ್ಲಿ ಎಲ್ಲ ವೇದವಾದಗಳು ಕೆಡಲು, ತತ್ವವಾದಿ ಜನರು ಬಾಯಿ ಬಿಡಲು. ವಾದಿರಾಜರ ಹಾಡು ಮಧ್ವಾಂತರ್ಗತ ವೇದವ್ಯಾಸ ಅಂತ ಹೇಳಿದಾಗ ಅವರು ಹೇಳ್ತಾರೆ ಅದು ಗೌತಮರ ಶಾಪ. ಮತ್ತೆ ಪಿಶಾಚಗ್ರಸ್ತ ಅಂದ್ರೆ ಕಲಿ ಬಾಧೆಯಿಂದ ಪೀಡಿತರಾದ ಜೀವರಾಶಿಗಳು. ನಾವು ಕುರುಡು ನಾಯಿ ಸಂತೆಗೆ ಬಂತಂತೆ ಅಂತ ನೋಡ್ತೀವಿ. ಅದರಲ್ಲಿ ಮೊದಲು ಹೇಳ್ತಾರೆ ಕಂಡ ಸಕ್ಕರೆ ಹಿತವಿಲ್ಲವಂತೆ, ಅದರಲ್ಲಿ ಹೆಂಡಿರು ಮಕ್ಕಳು ಹಿತವಾದರಂತೆ ಅಂತೆಲ್ಲ. ಆಮೇಲೆ ನಾನಾ ಜನ್ಮ ಎತ್ತೀತಂತೆ, ಮಾನವನಾಗಿ ಹುಟ್ಟಿತಂತೆ ಅಂತ ಹೇಳಿ. ಮುಂದೆ ವೇದಶಾಸ್ತ್ರವನ್ನು ಓದಿತಂತೆ, ಬೀದಿ ಆದಿ ತಿರುಗಿತಂತೆ ಅಂತ. ಆಮೇಲೆ ಅಲ್ಲಿ ಮಂಗನ ಕೈಗೆ ಮಾಣಿಕ್ಯವಂತೆ ಅಂತ ಹೇಳ್ತಾರೆ. ಶುರು ಮಾಡಿದ್ದು ಕುರುಡು ನಾಯಿ ಅಂತ, ಆಮೇಲೆ ಮಂಗಕ್ಕೆ ದಾಸರಾಯರು ಶಿಫ್ಟ್ ಆಗ್ತಾರೆ. ಅಂದ್ರೆ ಏನೇ ನಾವು ಶಾಸ್ತ್ರಜ್ಞಾನ ಸಂಪಾದನೆ ಮಾಡಿ, ಇವಾಗ ಸಮುದ್ರದಲ್ಲಿ ಎಲ್ಲಾರ ಕೈಯಲ್ಲೂ ರತ್ನಗಳನ್ನು ಹುಡ್ಕಕ್ಕಾಗಲ್ಲ. ಹಂಗ ಅಮೂಲ್ಯವಾದ ಪದಾರ್ಥಗಳು, ಮುತ್ತು ಮಾಣಿಕ್ಯ ರತ್ನ ಏನೇ ಸಿಕ್ಕಿದ್ರು ಅದು ಕೂಡ ಮಂಗನ ಕೈಯಲ್ಲಿ ಸಿಕ್ಕರೆ ಹೆಚ್ಚು ಕಾಲ ಉಳಿಯಲ್ಲ, ಅದೇನು ಪ್ರಯೋಜನ ಆಗಲ್ಲ. ಯಾಕಂದ್ರೆ ಅದ್ರ ಮಹತ್ವನೇ ಗೊತ್ತಿರಲ್ಲ. ಹಂಗೆ ಪುರಂದರ ವಿಠಲನ ಮರೆತು ಭಂಗ ಬಹಳ ಪಟ್ಟಿತಂತೆ ಅಂತ. ಹಂಗಾದಾಗ ಮಧ್ವಾಚಾರ್ಯರು ಬಂದು ವೇದವ್ಯಾಸ ದೇವರ ಮಹಿಮಾತಿಶಯವನ್ನು ತೋರಿಸ್ಕೊಟ್ರು. ಅಂದ್ರೆ ಇವತ್ತು ನಾವು ಇಷ್ಟೆಲ್ಲ ಅನಂತ ವಿಚಾರಗಳನ್ನು ಬಿಟ್ಟು ಇವತ್ತಿಗೂ ಕಂಟೆಂಪ್ರರಿ ನಾವು ಒಂದು ಪ್ರಪಂಚದಲ್ಲಿ ಭಗವದ್ಗೀತೆ ಅಷ್ಟು ಫೇಮಸ್ ಆಗಿರೋದು ನೋಡಿಲ್ಲ. ಅಷ್ಟು ಭಗವದ್ಗೀತೆ ಮೇಲೆ ಬರೋ ಅಷ್ಟು ವರ್ಕ್ಶಾಪ್ಸು, ಮೋಟಿವೇಶ್ನಲ್ ಕೋಟ್ಸು, ಮತ್ತೆ ಇವತ್ತಿಗೂ ಎಲ್ಲ ಕಡೆ ಪಾಠ ಪ್ರವಚನ ಅಧ್ಯಯನ ಅಥವಾ ಮಂಡನೆ ಅಥವಾ ಖಂಡನೆ, ಅದನ್ನ ಎಲ್ಲ ಸೆಲೆಬ್ರಿಟಿಗಳು ಸ್ಟಾರ್ಗಳು ಇವತ್ತು ಮಾಡ್ತಾರೆ. ಆದರೆ ಅದನ್ನ ನಮಗೆ ಕೊಟ್ಟಿದ್ದು ಯಾರು? ಕೃಷ್ಣ ಉಪದೇಶ ಅರ್ಜುನಂಗೆ ಮಾಡ್ದ ಅಂತ ಹೇಳಿದ್ರು. ಅದನ್ನ ಸಂಜಯ ಧೃತರಾಷ್ಟ್ರ ಸಂವಾದವನ್ನ ಸಂಗ್ರಹ ಮಾಡಿ ಕೊಟ್ಟಿದ್ದು ವೇದವ್ಯಾಸ ದೇವರೇ. ಇವಾಗ ಅವ್ರು ಯಾರೋ ಒಂದು ಸಾಮಾನ್ಯ ಋಷಿ ಆಗಿದ್ರೆ ನಾವು ಬೇರೆ ಎಲ್ಲ 100 ಋಷಿಗಳು ಏನೇನು ಮಾಡಿದ್ದಾರೆ ಅಂತ ಒಂದು ತೂಕ ಮಾಡಿ ನೋಡಿದ್ರೆ ಅವ್ರು ಮಾಡಿದ್ದಕ್ಕೂ ಇವ್ರು ಮಾಡಿದ್ದಕ್ಕೂ ಇವ್ರದೇ ಯಾಕೆ ಬ್ರಹ್ಮಸೂತ್ರ ಅಂತ ಆಯ್ತು. ವೇದವ್ಯಾಸ ದೇವ್ರು ಕೊಟ್ಟಿದ್ದು ಬೇರೆ ಬೇರೆ ಅವರು ಸೂತ್ರಗಳು ಎಷ್ಟೋ ಋಷಿ ಮುನಿಗಳು ಕೊಟ್ಟಿದ್ದಾರೆ. ಇದು ವೇದಕ್ಕೆ ನಿರ್ಣಾಯಕವಾದ, ಅನಂತ ವೇದಗಳಿಗೆ ನಿರ್ಣಾಯಕವಾದ ಇದೇ ಬ್ರಹ್ಮಸೂತ್ರ ಯಾಕಾಯ್ತು? ಅದೇ ತರ ಭಗವದ್ಗೀತೆ ಇವ್ರು ಕೊಟ್ಟಿದ್ದೇ ಯಾಕೆ ಫೇಮಸ್ ಆಯ್ತು? ಮತ್ತೆ ವಿಷ್ಣು ಸಹಸ್ರನಾಮ ಮಹಾಭಾರತ ಅದನ್ನ ಬರ್ದೋರು. ಇವತ್ತೆಲ್ಲರಿಗೂ ಗಣಪತಿ ವೇದವ್ಯಾಸರ ಹತ್ರ ಪುರಾಣ ಬರ್ಕೋತಾ ಇರೋ ಪಿಕ್ಚರ್ ನಾವು ನೋಡ್ತೀವಿ, ಫೋಟೋ. ಅದೇ ವೇದವ್ಯಾಸ ದೇವರು ಇವ್ರಿಗೆ ದೇವರು ಅಂತ ಕಾಣಿಸಲ್ಲ. ಅಂದ್ರೆ ಇದು ನಮ್ಮ ಆದ್ದೂರಾಗಿರೋದಕ್ಕೆ ನಮಗೆ ಇದು ಪರಮ ಸೌಭಾಗ್ಯ. ಏನಂದ್ರೆ ನಮಗೆ ವೇದವ್ಯಾಸ ದೇವರೇ ಸಾಕ್ಷಾತ್ ನಾರಾಯಣ ಭಗವಂತ ಅನ್ನೋ ಒಂದು ಜ್ಞಾನ ಬಂದಿದ್ದೆ ನಮಗೆ ಮಧ್ವಾಚಾರ್ಯರಿಂದ. ಇದನ್ನ ನಾವು ಎಷ್ಟು ಕೊಂಡಾಡಿದ್ರು ಸಾಲದು. ಅದಕ್ಕೆ ಮಧ್ವಸೂರ್ಯ ಅಂತ ವಾದಿರಾಜರು ಹೇಳ್ತಾರಲ್ಲ, ಆ ಶ್ರೀಶನ ಆಜ್ಞೆ. ಅಂದ್ರೆ ಬೇರೆಯವರೆಲ್ಲ ಎಲ್ಲ ಹೇಳಿದ್ರು ಕೂಡ ಅವರು ಭಗವದ್ಗೀತೆಗೆ ವ್ಯಾಖ್ಯಾನ ಬರ್ದಿರ್ಬೋದು. ಆದ್ರೆ ಇವತ್ತು ಅದೇ ವೇದವ್ಯಾಸ ದೇವ್ರಿಗೆ ಹೋಗಿ ತೋರಿಸಿ ಅದು ಸಮ್ಮತವಾಗಿದೆ ಅಂತ ಬಂದು ಮತ್ತೆ ಊರ್ಧ್ವ ಬದ್ರಿಯಿಂದ ನಮಗ್ ಅನುಗ್ರಹ ಮಾಡಿಕೊಟ್ಟಿದ್ದು ಮಧ್ವಾಚಾರ್ಯರು. ಇಂಥ ವೇದವ್ಯಾಸ ದೇವರು ಕರುಣಿಸಿರೋ ನಮಗೆ ಎಲ್ಲ ಪ್ರಮೇಯಗಳಲ್ಲದೇ ಇದ್ರೂ ಕೂಡ ಕನಿಷ್ಠ ಪಕ್ಷ ಒಂದು ಪರಿಚಯ, ಜನ್ಮದಲ್ಲಿ ಒಂದು 3 ಸರಿ 4 ಸರಿ ಅದನ್ನ ಪಾರಾಯಣ ಮಾಡಾದ್ರೂ ಮಧ್ವಾಚಾರ್ಯರು ಸೇವೆ ಮಾಡಿದ್ರೆ ಅವಾಗ ನಮ್ಗೆ ಹರಿವಾಯು ಗುರುಗಳ ಅನುಗ್ರಹ ಆಗುತ್ತೆ. ಇದಕ್ಕೆ ಇಷ್ಟೆಲ್ಲ ಓದೋದಿದೆ, ಮತ್ತೆ ನಮ್ಗೆ ಇದಲ್ಲದೆ ಸ್ಕೂಲು ಕಾಲೇಜು ಆಫೀಸು ಇದ್ರ ಮಧ್ಯ ಹೇಗೆ ಟೈಮ್ ಮಾಡ್ಕೊಳ್ಳೋದು ಗುರುಗಳೇ? ಅದಕ್ಕೇನಂದ್ರೆ ಮೊದಲು ನಾವು ಡೈರೆಕ್ಟ್ ವೇದವ್ಯಾಸ ದೇವ್ರ ಪುರಾಣಗಳು ಅದೆಲ್ಲ ಕಷ್ಟ. ಈಗ 18 ಪುರಾಣಗಳು ಓದ್ಬೇಕಾದ್ರೆ ಅದರಲ್ಲಿ ಸಾತ್ವಿಕ ರಾಜಸ ತಾಮಸ ಅಂಶಗಳು ಅಂತ 3 ಇರುತ್ತೆ. ಅದಕ್ಕೆ ಮೊದಲು ನಾವು
ಮಧ್ವಶಾಸ್ತ್ರದ ಪರಿಚಯ ತಗೊಂಡು ಮತ್ತೆ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಅಂತ ಅನೇಕ ಜ್ಞಾನಿಗಳು ಎಲ್ಲ ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಒಂದು 10-12 ವರ್ಷದ ಕಾಲ ಯಾವುದನ್ನ ಒಳ್ಳೆ ಗುರುಗಳ ಹತ್ರ ಅಧ್ಯಯನ ಮಾಡಿ ಅಲ್ಲಿಂದ ನಾವು ಪುರಾಣಗಳನ್ನು ಮತ್ತೆ ಅಧ್ಯಯನ ಮಾಡೋದ್ರಿಂದ ಅದರಲ್ಲಿ ಬರುವಂಥ ಅನೇಕ ವಿಚಾರಗಳು ಅದು ಸಾತ್ವಿಕರಿಗೂ ಹೇಳಿರ್ತಾರೆ, ರಾಜಸರಿಗೂ ತಾಮಸಿಕರಿಗೂ ಹೇಳಿರ್ತಾರೆ. ಅದನ್ನ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ವಿಚಾರ ಗೊತ್ತಾಗುತ್ತೆ. ಎರಡನೇದು, ಇವತ್ತು ನಮಗೆ ಟೈಮ್ ಎಲ್ಲಿದೆ ಅಂತ ತುಂಬಾ ಜನ ಇವತ್ತು ಕೇಳೋ ಪ್ರಶ್ನೆ ಇದು. ಈಗ ಪ್ರಹ್ಲಾದ್ ರಾಜರನ್ನ ಒಂದು ಸ್ಕೂಲ್ಗೆ ಹಾಕಿದ್ರು, ಅಂದ್ರೆ ಚಂಡಮಾರುತರು ಇರೋದು. ಅವರು ಅಲ್ಲಿ ಓದಿಸುವ ಗುರುಗಳನ್ನು ಜರೆದು ಸಹೋದರರಿಗೂ ಉಪದೇಶಿಸಿದ ಅಂತ ಬರುತ್ತೆ ಹರಿಕಥಾಮೃತ ಸಾರ. ಅವರು ದಾಸ ಸಾಹಿತ್ಯದಲ್ಲೂ ಓದಲಿಲ್ಲ ಬರೆಯಲಿಲ್ಲವೋ ಹರಿಯ ನಿಂದಿಸುವ ಶಾಸ್ತ್ರ ಅಂತ ಪ್ರಹ್ಲಾದ್ ರಾಜರು ಹಿರಣ್ಯಕಶಿಪು ಪ್ರಹ್ಲಾದ್ ಚರಿತ್ರೆ ಅಂತ ಅದರಲ್ಲಿ ಬರುತ್ತೆ. ಇದು ನಾವು ಇವತ್ತು ಏನೇ ಓದಿದ್ರು ಅದು ಜಡ ಜ್ಞಾನ, ಅದರಿಂದ ನಮಗೆ ಪರಮ ಪುರುಷಾರ್ಥ ಇಲ್ಲ. ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನೇ ಆದ್ರೂ ಒಂದು ಪ್ರಾಣಿ ಸಮುದಾಯ ಕೂಡ, ಪ್ರಾಣಿ ಪಶು ಪಕ್ಷಿಗಳು ಒಂದು ವಿದ್ಯೆ ಇರುತ್ತೆ, ಅದು ಮನೆ ಕಟ್ಟುತ್ತೆ, ಇಂಜಿನಿಯರು ಮನೆ ಕಟ್ತಾನೆ. ಇವನು ಫ್ಯಾನ್ ಕೆಳಗೆ ಕೂತ್ಕೋತಾನೆ, ಅದು ಬಿಸಿಲು ಕಾಲದಲ್ಲಿ ಒಂದು ತಣ್ಣಗೊಂದು ಸ್ವಲ್ಪ ನೀರು ನಿಂತಿದ್ರೆ ಹಂದಿಗಳು ಹೋಗಿ ಅದರಲ್ಲಿ ನಿಂತಿರುತ್ತೆ ತಣ್ಣಗೆ. ಅಂದ್ರೆ ಏರ್ ಕಂಡೀಷನಿಂಗು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳುತ್ತೆ. ಈ ಬರೀ ದೈಹಿಕ ಸುಖ ಒಂದೇ ಸುಖ ಅಲ್ಲ, ನಮ್ಗೆ ಆತ್ಮವಿದ್ಯೆ ಬೇಕು. ಅಂದ್ರೆ ನಾವು ಜನ್ಮ ಕರ್ಮ ಇದನ್ನೆಲ್ಲ ರಹಸ್ಯಗಳು ಅರ್ಥ ಮಾಡ್ಕೋಬೇಕಾದ್ರೆ ದೇವರ ಅನುಗ್ರಹ ಬೇಕು. ಮತ್ತೆ ಇದೆಲ್ಲ ಶಾಶ್ವತ ಸುಖ ಅಲ್ಲ. ಈ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಬೇಕಾದ್ರೆ ಭಗವದ್ಗೀತೆಯಲ್ಲಿ ಜರಾಮರಣ ಮೋಕ್ಷಾಯ ಅಂತ, ಎಲ್ಲರೂ ನಮಗ್ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂತಂದ್ರೆ ನಮ್ಗೇನೋ ಪ್ರಮೋಷನ್ ಬರಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಈ ತರ. ಅದು ನಂಬಿಕೆ ಹುಟ್ಟೋವರೆಗೂ ದೇವರು ಕೂಡ ಕೊಡ್ತಾನೆ, ಆದ್ರೆ ಅದನ್ನೇ ರಿಪೀಟ್ ಮಾಡ್ತಾ ಇರಲ್ಲ. ಅದು ಒಂದೇ. ಅದು ಮೊದಲು ಮಕ್ಕಳಿಗೆ ಹೆಂಗೆ ನಾವೇನಾದ್ರೂ ಒಂದು ಚಾಕ್ಲೇಟ್ ಆಸೆ ತೋರಿಸಿ ಲೆಕ್ಕ ಬರೆಸ್ತೀವಿ, ಒಂದು ಬೆಲ್ಲ ಕಲ್ಸಕ್ಕರೆ ಕೊಟ್ಟು ಲೆಕ್ಕ ಬರೆಸ್ತೀವಿ. ಆದ್ರೆ ಅದು ಮಗು ದೊಡ್ಡದು ಡಿಗ್ರಿ ಇಂಜಿನಿಯರೋ ಡಾಕ್ಟ್ರು ಆದ್ರೆ ಅದು 100 kg ಬೆಲ್ಲ ತಗೋಬಹುದು, 100 ಮೂಟೆ ತಗೋಬಹುದು. ಹಂಗೆ ಇದೇ ಉದ್ದೇಶ ಅಲ್ಲ. ಹಂಗೆ ನಾವು ಈ ಪುರಾಣಗಳು ಅದು ಇದು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಆತ್ಮಜ್ಞಾನ ಬಂದು ಮೋಕ್ಷಕ್ಕೆ ದಾರಿ ಆಗುತ್ತೆ, ಭಗವಂತನ ಅನುಗ್ರಹ ಆಗುತ್ತೆ, ಭಗವಂತ ಯಾರು ಅಂತ ಗೊತ್ತಾಗ್ತಾನೆ. ಆದ್ರೆ ಇವತ್ತು ಸ್ಕೂಲು ಕಾಲೇಜಲ್ಲಿರೋದು, ಮೊದಲು ಇದು ಕಲಿಯುಗ 1000 ವರ್ಷದ್ದು ಇಸ್ಲಾಮಿಕ್ ಇನ್ವೇಷನ್ನು ಬ್ರಿಟಿಷ್ ಇನ್ವೇಷನ್ ತಗೊಂಡ್ರೆ ಅವರು ಕಂಟ್ರೋಲಿಗೆ ತಗೊಂಡು ಎಜುಕೇಶನ್ ಸಿಸ್ಟಮ್ ಅನ್ನ, ಅವ್ರು ಬೇರೆ ದಾರಿ ಅವ್ರಿಗೆ ಯಾವ ರೀತಿ ಅನುಕೂಲ ಆಗ್ಬೇಕು ಅದನ್ನ ಮಾತ್ರ ಓದಿಸಿ ಇದೆಲ್ಲ ಜಡಜ್ಞಾನ. ನಮ್ಗೇನೆ ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ನಾವು ಬೆಳಿಗ್ಗೆ ಹೆಂಗೆ ಹೇಳಬೇಕು, ಏನ್ ಮಾಡಿದ್ರೆ ಸತ್ಕರ್ಮಗಳು, ಸ್ಮೃತ್ವ ವಿಷ್ಣು ಸಮುತ್ತಾಯ ಕೃತ ಶೌಚಾಯತ ವಿಧಿ. ಇವಾಗ ನಮ್ಮ ಮಧ್ವ ಮತದಲ್ಲಿ ಮೊದಲು ಹರಿನಾಮ ಸ್ಮರಣೆ ಮಾಡಿ ಹೇಳು ಅಂತಾರೆ. ಇವತ್ತು ಯಾವ PhD ಕೋರ್ಸಲ್ಲೂ ಬೆಳಿಗ್ಗೆ ಹರಿನಾಮ ಸ್ಮರಣೆ ಮಾಡಿ ಅಂತ ಹೇಳ್ಕೊಡಲ್ಲ. ಹಂಗ್ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯ ಕೊಟ್ಟಿದ್ದಾರೆ, ಸರ್ವ ಸಮರ್ಪಣೆ. ಹಂಗಾಗಿ ವಿದ್ಯೆ ಅಂತಂದ್ರೆ ಇದು ನಿಜವಾದ ವಿದ್ಯೆ. ನಾವು ಯಾರಿಗಾದ್ರೂ ನಿಮ್ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ ನಮ್ಗೆ 100 ದೇವ್ರನಾಮ ಬರುತ್ತೆ, 500 ದೇವ್ರನಾಮ ಬರುತ್ತೆ, ಇದು ಕ್ವಾಲಿಫಿಕೇಶನ್. ಅಥವಾ ಇಷ್ಟು ಪಾಠ ಆಗಿದೆ ಅಂತ. ನಾವು ಊಟ ಆಯ್ತಾ ಅಂತ ಕೇಳ್ತೀವಿ ಜನಕ್ಕೆ, ಯಾರಾದ್ರೂ ಪಾಠ ಆಯ್ತಾ ಅಂತ ಕೇಳಲ್ಲ, ಯಾಕಂದ್ರೆ ಪಾಠದ ಕಡೆ ಗಮನ ಇರಲ್ಲ. ಹಂಗಾಗಿ ಇದು ಕಲಿ ಪ್ರಭಾವದಿಂದ ಯಾವುದು ನಮ್ಗೆ ಪುರುಷಾರ್ಥ ಅನ್ನೋದೇ ಮರ್ತೋಗಿದೆ. ನಮ್ಗೆಲ್ಲರಿಗೂ ಶಾಶ್ವತ ಸುಖ ಬೇಕು. ಆದ್ರೆ ಎಲ್ಲರೂ ಏನ್ ಅನ್ಕೋತಾ ಇದಾರೆ, ನಮ್ಗೆ ಇದರಿಂದ ಒಂದು ದುಡ್ಡು ಬರುತ್ತೆ, ಇದು ಒಂಥರ ಟ್ರೆಡ್ಮಿಲ್ ಇದ್ದಂಗೆ, ಇವತ್ತೊಂದು ನಾಳೆ ಒಂದು ನಾಡಿದ್ದು ಅದೇ ಟೆಂಪ್ಲೇಟ್ ಅಲ್ಲಿ ಕಲಿ ಎಲ್ಲರಿಗೂ ಹಾಕಿ ಒಂದು ಸ್ಕೂಲು, ಒಂದು ಕಾಲೇಜು, ಒಂದು ಜಾಬು, ಒಂದು ಇದು ರಿಟೈರ್ಮೆಂಟು, ಪಾರ್ಕು, ಮಧ್ಯದಲ್ಲಿ ಒಂದು ಗೃಹ ಪ್ರವೇಶ, ಕಾರ್ ಲೋನು, ಹೋಮ್ ಲೋನು, ಇದೇ ಟ್ರೆಡ್ಮಿಲ್ ಅಲ್ಲಿ ಕರ್ಕೊಂಡೋಗಿ ಕೊನೆಗೆ ಕಳಿಸ್ಕೊಟ್ಬಿಡ್ತಾನೆ. ಅಷ್ಟರಲ್ಲಿ ಪುರಾಣ ವೇದ ಮತ್ತೆ ಪುರಾಣ ಶಾಸ್ತ್ರ ಪಾಠ ಇದು ಯಾವುದು ಇಲ್ಲದೆ ಇರೋ ರೀತಿಯಲ್ಲಿ. ಹಂಗಾಗಿ ನಮಗ್ ಫಸ್ಟ್ ಏನು ಅರ್ಥ ಆಗ್ಬೇಕಾದ್ರೆ
ನಮ್ಗೆ ತತ್ವಜ್ಞಾನ ಬರ್ಬೇಕಾದ್ರೆ ನಿಜವಾದ ವಿದ್ಯೆ ಯಾವುದು? ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ. ಏನ್ ವಿದ್ಯಾರಂಭಂ ಅಂದ್ರೆ ಯಾವ ವಿದ್ಯೆ ಅದು? ಏನಂದ್ರೆ ನಾವು ಜಾನಿ ಜಾನಿ ಎಸ್ಪಪ್ಪಾಗಲ್ಲ ಅದು ಹೇಳ್ತಾ ಇರೋದು. ನಾವು ಸ್ಕೂಲ್ಗೆ ಹೋಗಿ ಅದೇನೋ ಓದ್ತೀವಿ, ಸೆಂಟ್ ಮೇರೀಸು, ಸೆಂಟ್ ಝೇವಿಯರ್ಸು, ಅಲ್ಲಿಂದ IITಗೆ ಹೋಗ್ತೀನಿ, ಅಲ್ಲಿಂದ ಮತ್ತೆ ಅಮೆರಿಕ ಜಾಬ್ಗೆ ಹೋಗ್ತೀನಿ, ಈ ಒಂದು ಡೈರೆಕ್ಷನಲ್ಲಿ ಹೋಗೋದಲ್ಲ. ಅದು ವೇದವ್ಯಾಸ ದೇವರು ಮಧ್ವಾಚಾರ್ಯರು ಇದನ್ನ ನಮಗೆ ಕಲಿಸ್ಕೊಟ್ಟಿದ್ದು. ಹಂಗಾಗಿ ನಾವು ಇವತ್ತು ದಾಸ ಸಾಹಿತ್ಯ ಅಂತ ತಗೊಂಡ್ರು ಕೂಡ ನಾವೇನು ವೇದವ್ಯಾಸ ದೇವ್ರಿಗೆ ಹೇಳಿದ್ವಿ ಅದೆಲ್ಲ ದಾಸರಿಗೂ ಇವತ್ತು ಎಷ್ಟು ವಿಷಯ ಮಾತಾಡ್ತಾರೆ. ಇವಾಗ ಒಂದು ಸಪ್ತಲೋಕ ನಮಗೆ ಅಥವಾ ಪಾತಾಳ ಲೋಕ, ಇವತ್ತು ಅತಳ ವಿತಳ ಸುತಳ ತಳಾತಳ ಮಹಾತಳ ರಸಾತಳ ಪಾತಾಳ ಅಂತ ಹೇಳ್ತೀವಿ. ಇವಾಗ ಸುತಳ ಲೋಕಕ್ಕೂ ಪಾತಾಳ ಲೋಕಕ್ಕೂ, ಪಾತಾಳಕ್ಕೂ ಮಹಾತಳಕ್ಕೂ ರಸಾತಳಕ್ಕೂ ಆ ಲೋಕಗಳು ಹೆಂಗಿದೆ ಒಂದು 10 ನಿಮಿಷ ಹೇಳಿ ಅಂದ್ರೆ ಒಂದೊಂದ್ರ ಮೇಲೆ ಒಂದೊಂದು ಸುಳಾದಿ ಇದೆ. ಇವಾಗ ಜನೋಲೋಕದ ಮೇಲೆ ಒಂದು ಸುಳಾದಿ, ಸತ್ಯಲೋಕದ ಮೇಲೆ ಒಂದು ಸುಳಾದಿ. ಹಂಗೆ ಇವಾಗ ನಾವು ಮೇರು ಪರ್ವತ, ಗೋವರ್ಧನ, ಇವಾಗ ಮತ್ತೆ ಖಂಡಗಳು, ಕಿಂಪುರುಷ ಖಂಡ, ಅಲ್ಲಿ ಹನುಮಂತ ದೇವರು ಇವತ್ತಿಗೂ ಇದ್ದಾರೆ, ಅದ್ರ ವರ್ಣನೆ ಇರೋ ದೇವ್ರ ನಾಮಗಳು. ಹಂಗೆ ನಾವು ಹಿಂದಿನ ಕಾಲದಲ್ಲಿ ಏನೋ ಸ್ತ್ರೀಯರಿಗೆ ಏನೋ ಎಜುಕೇಶನ್ ಇರಲಿಲ್ಲ ಅಂತ ಇವತ್ತು ಹೇಳ್ತಾರೆ. ಅವರು ಆ ದೇವ್ರ ನಾಮಗಳನ್ನ ಅನುಸಂಧಾನ ಪೂರ್ವಕವಾಗಿ ಕಲಿತಾ ಇದ್ರು. ಒಂದು ದೇವ್ರ ನಾಮ ತಗೊಂಡ್ರೆ ಅದರಲ್ಲಿ ಎಷ್ಟು ಉಪನಿಷತ್ ವಿಷಯಗಳಿದೆ, ವೇದದ್ದಿದೆ, ಮಹಾಭಾರತದಿಂದ ಬಂದಿರುತ್ತೆ, ರಾಮಾಯಣದಿಂದ. ಹಂಗೆ ಅದು ಯಾಕೆ, ಯಾವ ಕಾಂಟೆಕ್ಸ್ಟಲ್ಲಿ, ಯಾವ ಸನ್ನಿವೇಶದಲ್ಲಿ, ಪ್ರಸಂಗದಲ್ಲಿ ಹೇಳ್ತಾ ಇದ್ದಾರೆ, ಯಾವ ದೇವತೆಗಳು, ಅದರಲ್ಲಿ ಏನು ತಾರತಮ್ಯದ ವಿಚಾರ ಏನಿದೆ, ನಮಗೇನು ಅದರಿಂದ ಪಾಠ ಕಲಿಸ್ತಾ ಇದ್ದಾರೆ, ಅದರಲ್ಲಿ ದೇವ್ರ ಮಹಿಮೆ ಏನಿದೆ, ಗುರುಗಳ ಮಹಿಮೆ ಏನಿದೆ, ಯಾಕೆ ಅದೇ ರಾಗದಲ್ಲಿ ಬಂತು, ಇದನ್ನ ಬೆಳಿಗ್ಗೆ ಹೇಳ್ಬೇಕಾ ಸಾಯಂಕಾಲ ಹೇಳ್ಬೇಕಾ, ಹಂಗೆ ಇದೆಲ್ಲ ಎಂಟರ್ಟೈನ್ಮೆಂಟ್, ಮನೋರಂಜನೆ ಅಂದ್ರೆ ಈಗಿನ ಕಾಲದಲ್ಲಿ ಒಂದು ನರಸ್ತುತಿ, ಅದರಿಂದ ಪಾಪ ಸಂಘಟನೆ ಆಗುತ್ತೆ. ಅಂದ್ರೆ ಯಾವುದೇ ಇವತ್ತು ಎಂಟರ್ಟೈನ್ಮೆಂಟ್ ಹಾಡುಗಳು ಅಂತ ತಗೊಂಡ್ರೆ ಇವತ್ತಿಂದು ಕಾಮ ಉದ್ರೇಕ, ಕ್ರೋಧ ಉದ್ರೇಕ, ಲೋಭ, ಮೋಹ, ಇವಾಗ ನಾವೇನ್ ಮದೋನ್ಮತ್ತು ಅಂತ ಕೇಳಿದ್ವಲ್ಲ, ಹಂಗೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಇಂದ ನಮ್ದು ಎಲ್ಲ ನಮ್ಗೆ ದೇವ್ರ ದಿಕ್ಕಿಂದ ವಿರುದ್ಧ ದಿಕ್ಕಿಗೆ, ಅಂದ್ರೆ ಅದರಲ್ಲಿ ಎಲ್ಲ ಬರೋದು ಟ್ರಯಲ್ ಅಂಡ್ ಎರರ್, ಇವ್ರು ಹೇಳ್ಕೊಡೋದು. ಹಂಗಾಗಿ ನಮಗೆ ಒಳ್ಳೆ ಶುದ್ಧವಾದ ಜ್ಞಾನ ಬೇಕಾದ್ರೆ ನಾವು ಪುರಾಣ, ವೇದ, ಪುರಾಣ, ಇತಿಹಾಸ ಇದು. ಹಂಗಾಗಿ ನಮಗೆ ನಿಜವಾದ ಎಜುಕೇಶನ್ ಅಂತಂದ್ರೇನೆ ನಮ್ಗೆ ವ್ಯಾಸ ಸಾಹಿತ್ಯ ಮತ್ತೆ ದಾಸ ಸಾಹಿತ್ಯ. ಅಲ್ಲಿಂದ ನಮ್ಗೆ ಇವ್ರು ಹೇಳೋಂಗ್ ಹಿಸ್ಟ್ರಿ ಅಂದ್ರೆ ಈ ನಿಜವಾದ ಇತಿಹಾಸ ಇಲ್ಲಿ ಸಿಗುತ್ತೆ. ಜಿಯೋಗ್ರಫಿ ಅಂದ್ರೆ ನಿಜವಾದ್ದು, ಎಲ್ಲೆಲ್ಲಿ ಭರತ ವರ್ಷ, ಭರತ ಖಂಡೆ, ಜಂಬೂ ದ್ವೀಪೆ ಅಂತ ಹೇಳ್ತೀವಲ್ಲ, ಅದು ಜಿಯೋಗ್ರಫಿ ಗೊತ್ತಿರ್ಬೇಕು ನಾವ್ ಎಲ್ಲಿದ್ದೀವಿ ಅಂತ. ಅದು ದಾಸರ ಪದದಲ್ಲಿ, ಮಹಾಭಾರತ, ಭಾಗವತದಲ್ಲಿ ಬರುತ್ತೆ. ಇವ್ರು ಮ್ಯಾಥ್ಸ್ ಹೇಳ್ಕೊಡ್ತಾರೆ, ಎಲ್ಲ ಶಾಸ್ತ್ರದಲ್ಲಿ, ಸಂಖ್ಯಾಶಾಸ್ತ್ರ. ಇವ್ರು ಏನ್ ಬರೀ 1 ಕೋಟಿ ಅಥವಾ 1 ಬಿಲಿಯನ್ ವರ್ಗೂ ಹೋಗಿದ್ದಾರೆ. ಪದ್ಮ, ಮಹಾಪದ್ಮ, ಶಂಖ ಅಂತ 1 0 ಮುಂದೆ 72 0, 124 0, ಅದಕ್ಕೆಲ್ಲ ಸಂಸ್ಕೃತದಲ್ಲಿದೆ. ಹಂಗೆಲ್ಲ ಯಾವುದೇ ತೀರ್ಥಕ್ಷೇತ್ರ ವರ್ಣನೆಗಳು, ಹಂಗೆ ಒಂದು ಜೀವರಾಶಿಗಳ ಸರ್ವತೋಮುಖ ಅಭಿವೃದ್ಧಿಗೆ ವರ್ಣಾಶ್ರಮ ಎಲ್ಲ ಬ್ರಹ್ಮಚಾರಿಗಿರ್ಬೋದು, ಗೃಹಸ್ಥನಿಗೆ, ಸನ್ಯಾಸಿಗೆ, ಹಂಗೆ ಜ್ಞಾನಿಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ. ಇವಾಗ ನಾವು ಮಂಗನ ಕೈಗೆ ಮಾಣಿಕ್ಯವಂತೆ ಅಂತ ನಾವು ಕೇಳಿದ್ವಿ. ಹಂಗೆ ವೇದಶಾಸ್ತ್ರವನ್ನು ಓದಿತಂತೆ, ಗಾದೆ ಮಾಡಿ ಬಿಟ್ಟಿತಂತೆ ಯಮನ ಬಾಧೆಗೆ ಅಂತ ಮಾಧವ ಬ್ರಾಹ್ಮಣ ಮೊದಲು ನಾನಾ ಜನ್ಮ ವ್ಯಕ್ತಿತಂತೆ ಶುರು ಮಾಡಿದ್ ಕುರುಡು ನಾಯಿ ಸಂತೆಗೆ ಬಂತಂತೆ ಅಂತ. ಹಂಗೆ ನಾನಾ ಜನ್ಮ ಮೊದಲು ಸಂಸಾರದಲ್ಲಿದ್ದ ಹೆಂಡತಿ ಮಕ್ಕಳು ಅಷ್ಟೇ ಚೌಕಟ್ಟಲ್ಲಿ ಇದ್ದಾಗ ಕಂಡ ಸಕ್ಕರೆ ಹಿತವಿಲ್ಲವಂತೆ ಅದು ಹೇಳ್ತಾರೆ. ಮತ್ತೆ ನಾನಾ ಜನ್ಮ ವ್ಯಕ್ತಿತಂತೆ, ಎಷ್ಟೋ ಜನ್ಮ ಎತ್ತು ಬಂದು ಮತ್ತೆ ಬ್ರಾಹ್ಮಣ ಜನ್ಮ ಆಗಿ, ಅದರಲ್ಲೂ ಎಷ್ಟೋ ಬ್ರಾಹ್ಮಣ ಜನ್ಮ ಬಂದಾಗೂ ಶಾಸ್ತ್ರದ ಕಡೆ ಗಮನ ಬರಲ್ಲ. ಆಮೇಲೆ ವೇದಶಾಸ್ತ್ರ ಓದಿತಂತೆ, ಅಧ್ಯಯನ ಮಾಡಿದ್ಮೇಲೂ ಗಾದೆ ಮಾಡಿ ಬಿಟ್ಟಿತಂತೆ ಅಂತ ಬರುತ್ತೆ. ಅದಾದ್ಮೇಲೂ ಮತ್ತೆ ಜ್ಞಾನ ಬಂದ್ ಸಿದ್ಧಿ ಬಂದ್ರು ಕೂಡ ಮಂಗನ ಕೈಗೆ ಅಂತ. ವೇದವ್ಯಾಸ ದೇವರು ಎಷ್ಟು ಲೋ ಲೆವೆಲ್ ಡೀಟೇಲ್ಸ್ ಹೇಳ್ತಾರಂದ್ರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಪಶು ಪಕ್ಷಿಗಳು ಯಾವ್ದ್ಯಾವ್ದಿದೆ, ಯಾವ ನದಿಗಳಿದೆ, ಹೈ ಲೆವೆಲ್ ಡೀಟೇಲ್ಸು, ಲೋ ಲೆವೆಲ್ ಡೀಟೇಲ್ಸ್ ಅಂತೀವಲ್ಲ, ಅಲ್ಲಿ ಎಂತೆಂಥ ಜೇನಿದೆ, ಎಂತೆಂಥ ವೃಕ್ಷಗಳಿದೆ, ಯಾವ್ಯಾವ ಹೂ ಬಿಟ್ಟಿರುತ್ತೆ. ಇವಾಗ ನಮ್ಮ ಮನೆ ದೇವರು ಕಾದ್ರಿ ಕ್ಷೇತ್ರ ಅಂತ, ಕದ್ರಿ ಲಕ್ಷ್ಮೀ ನರಸಿಂಹ, ಅನಂತಪುರದ ಜಿಲ್ಲೆ. ಅಲ್ಲಿ
ಕೋತಿಗಳಿದೆ ಅನ್ನೋದು ಕೂಡ ಪುರಾಣದಲ್ಲಿ ವರ್ಣನೆ ಬರುತ್ತೆ. ಅಂದ್ರೆ ಆ ಕ್ಷೇತ್ರ ವರ್ಣನೆಯಲ್ಲಿ ಮುಂಚೆ ನಾವು ಚಿಕ್ಕೋರಿದ್ದಾಗೆಲ್ಲ ಹೋದ್ರೆ ತುಂಬಾ ಕೋತಿಗಳು, ಅವಾಗೆಲ್ಲ ಕೋತಿ ಕಾಟ ಅಂತ ಪದಪ್ರಯೋಗ ಇತ್ತು. ಇದೆಲ್ಲ ಓದಿದ್ಮೇಲೆ ಯಾಕೆ ಅದದೇ ಪಶುಗಳು ಪಕ್ಷಿಗಳು ಇರುತ್ತೆ, ಅಲ್ಲಿ ಕೋತಿ ಇರಕ್ಕೂ ಅದು ಏನೋ ಒಂದು ರಹಸ್ಯ ಇರುತ್ತೆ, ತತ್ವ ರಹಸ್ಯ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ ಹೋದಾಗ ಅದು 3 ತಿಂಗಳು 6 ತಿಂಗಳು ನಾವು ಕಷ್ಟಪಟ್ಟರು ಕೂಡ ಒಂದ್ ಸ್ವಲ್ಪ 1% ತಿಳ್ಕೊಳಕ್ಕೂ, ಅಲ್ಲಿ ಕೋತಿ ಇರೋದ್ರಿಂದ ನಮ್ಗೆ ಅದರಿಂದ ಏನ್ ಸಂದೇಶ, ಅದರಿಂದ ನಮ್ಗೆ ತತ್ವಜ್ಞಾನಕ್ಕೆ ಯಾವ ರೀತಿ ಆಗತ್ತೆ, ಮತ್ತೆ ಅದರಿಂದ ಸುಕೃತ ಸಂಗ್ರಹಕ್ಕೆ ಏನ್ ಸಾಧನೆ ಆಗತ್ತೆ, ಮತ್ತೆ ನಮ್ ಯಾವ ಕರ್ಮ ಅದರಿಂದ ಕಳ್ಕೋಬಹುದು, ಅಲ್ಲಿ ಯಾವ್ಯಾವ ಹೂಗಳಿದೆ, ಯಾವ ಪಶು ಪಕ್ಷಿಗಳಿದೆ. ಇವಾಗ ಕೋತಿನೆಲ್ಲ ಅಲ್ಲಿಂದ ಹೊರಗಟ್ಬಿಟ್ರೆ ಆ ಕ್ಷೇತ್ರ ಮಹಿಮೆಯನ್ನ ವಿಕೃತಗೊಳಿಸ್ದಂಗೆ. ಹಂಗೆ ಈ ಕಲಿ ಏನ್ ಮಾಡ್ತಾನೆ, ಈ ಪುರಾಣ ವರ್ಣನೆ ಏನೇನಿದೆ ಅದನ್ನೆಲ್ಲ ವಿಕೃತಗೊಳಿಸಕ್ಕೆ ಪ್ರಯತ್ನ ನಡೀತಾ ಇರುತ್ತೆ. ಇವತ್ತೆಲ್ಲ ಬೆಟ್ಟ ಗುಡ್ಡು ಕಾಡು ವನ ಸಂಪತ್ತು ನದಿ ಎಲ್ಲ ಹಾಳು ಮಾಡೋದೇ ಕಲಿ ಉದ್ದೇಶ. ಹಂಗಾಗಿ ನಾವು ಇದನ್ನ ತಿಳ್ಕೊಂಡಾಗ ಇದನ್ನ ಸಂರಕ್ಷಣೆ ಮಾಡ್ಕೋಬಹುದು. ನಾವು ಪುರಾಣಗಳನ್ನ ಸಂರಕ್ಷಣೆ ಮಾಡೋದು ಅಂದ್ರೂ ಒಂದೇ, ಅವನ್ ಸೃಷ್ಟಿ ಮಾಡಿರೋ ಜಗತ್ತನ್ನ ಸೃಷ್ಟಿ ಮಾಡೋದು ಒಂದೇ. ನಮಗ್ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತ 2 ಇರುತ್ತಲ್ವ. ಹಂಗಾಗಿ ನಾವು ಟೈಮ್ ಇಲ್ಲ ಅಂತ ಹೇಳೋದಲ್ಲ, ನಮ್ ನಿಜವಾದ ವಿದ್ಯೆ ಇದೆ ಅಂತ ತಿಳ್ಕೊಂಡು ಇದಾದಷ್ಟು ಬೇಗ ಇದ್ರ ಕಡೆ ನಮ್ ಪ್ರವೃತ್ತಿ ಇದ್ರೆ ದೇವರ ಅನುಗ್ರಹದಿಂದ ನಮ್ಗೆ ಅವಾಗ ನಿಜವಾದ ಎಜುಕೇಶನ್ ಇದು ಅಂತ ಗೊತ್ತಾದ್ರೆ ನಾವು ಅವಾಗ ಸರಸ್ವತಿ ನಮಸ್ತುಭ್ಯಂ ಹೇಳಿದ್ದಕ್ಕೆ ಅದು ನಾವು ಕಳೆದ ಬಾರಿ ನಾವು ಮಧ್ವಾಚಾರ್ಯರು ಅಂದ್ರೆ ಬ್ರಹ್ಮವಾಯುಗಳು ಸ್ಮರಣೆ ಮಾಡಿದ್ವಿ. ಇವತ್ತು ಸರಸ್ವತಿ ದೇವಿ ಸ್ಮರಣೆ ಮಾಡ್ತಾ ಇದ್ವಿ. ಅವ್ರು ಹೇಳಿದ್ದಕ್ಕೂ ಅವ್ರ ಸೇವೆ ನಿಜವಾಗ್ಲೂ ಅದನ್ನ ನಮ್ಗೆ ಅಕ್ಷರಾಭ್ಯಾಸ ಆದಂಗೆ. ಇಲ್ದೇರ್ ಇದೆಲ್ಲ ಅಲಕ್ಷ್ಮಿ ವಿದ್ಯಾರಂಭಂ ಕರಿಷ್ಯಾಮಿ ಆಗುತ್ತೆ. ನಮಗ್ ಸರಸ್ವತಿ ವಿದ್ಯೆ ಬೇಕಾದ್ರೆ ನಾವು ಶಾಸ್ತ್ರ ಪಾಠದಿಂದಲೇ ಸಂಪಾದನೆ ಮಾಡಬೇಕು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ವೇದವ್ಯಾಸ ದೇವರ ಇನ್ನಷ್ಟು ಮಹಿಮೆಗಳನ್ನು ಮತ್ತು ಯಾವ್ದು ನಿಜವಾದ ಎಜುಕೇಶನ್, ನಾವು ಯಾವ್ದಕ್ಕೆ ಟೈಮ್ ಕೊಡ್ಬೇಕು ಜಾಸ್ತಿ ಅಂತ ತಿಳಿಸ್ಕೊಟ್ರಿ. ಹೀಗೆ ಮುಂದಿನ ಸಂಚಿಕೆಗಳಲ್ಲೂ ಬಂದು ನಮ್ಗೆ ಇನ್ನಷ್ಟು ಅಪೂರ್ವವಾದ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ತುಂಬಾ ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.